ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮಡಿಕೇರಿ ನಗರಸಭೆ ಸ್ಥಾಯಿ ಸಮಿತಿಗೆ ಅವಿರೋಧವಾಗಿ ಬಿಜೆಪಿಯ 4 ಮಂದಿ ಸದಸ್ಯರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತೆರಿಗೆ ನಿರ್ಧಾರ ಮತ್ತು ಹಣಕಾಸು ಸಮಿತಿಗೆ ಅರುಣ್ ಶೆಟ್ಟಿ, ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣ ಸಮಿತಿಗೆ SC ಸತೀಶ್, ಪಟ್ಟಣ ಯೋಜನೆ ನಗರ ಅಭಿವೃದ್ಧಿ ಸಮಿತಿಗೆ ಅಪ್ಪಣ್ಣ, ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಾಗಿ ಶಾರದಾ ನಾಗರಾಜ್ ಅವರುಗಳು ಆಯ್ಕೆಯಾಗಿದ್ದಾರೆ. ಮಡಿಕೇರಿ ನಗರಸಭೆ ಅಧ್ಯಕ್ಷೆ ಕಲಾವತಿ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ನಡೆದಿದೆ. ನಮಸ್ತೆ. ಇವತ್ತು ನಗರಸಭೆಯ ಸ್ಥಾಯಿ ಸಮಿತಿ ಒಂದು ಸಭೆಯನ್ನು ಕರೆದಿದ್ರು. ಈ ಒಂದು ಅಧ್ಯಕ್ಷರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಮತ್ತು ಪೌರಾಯುಕ್ತ ಸಮಿತಿ ನೇತೃತ್ವದಲ್ಲಿ ಇವತ್ತು ತೆರಿಗೆ ನಿರ್ಧಾರಣೆ, ಹಣಕಾಸು ಹಾಗೂ ಅಪೀಲುಗಳ ಸಮಿತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರತಕ್ಕಂಥ ಎಲ್ಲ 23 ನಗರಸಭಾ ಸದಸ್ಯರಿಗೂ ಮತ್ತು ನನಗೆ ನನ್ನ ವಿಭಾಗದ ಜನರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನನ್ನ ಇಲ್ಲಿ ಭಾಳಷ್ಟು ಅನುಭವಿಸಿದ ಸದಸ್ಯರಿದ್ದಾರೆ. ರಮೇಶ್ ಆಗಿರ್ಬೋದು, ಅಮೀನ್ ಮೊಯ್ಸಿನ್ ಆಗಿರ್ಬೋದು, ಹಾಗೆ ಇನ್ನು ಹಲವಾರು ಜನ ಇದ್ದಾರೆ. ನಾನೇನುಂಟು ಅವರ ಸಲಹೆ ಸೂಚನೆಯನ್ನು ತಗೊಂಡು ನನ್ನ ಜವಾಬ್ದಾರಿ ಇದೆ, ಅದನ್ನು ನಾನು ನಡೆಸ್ತೀನಿ, ಪ್ರಾಮಾಣಿಕವಾಗಿ ನಡೆಸ್ತೀನಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮಡಿಕೇರಿ ನಗರಸಭೆಯ ಸ್ಥಾಯಿ ಸಮಿತಿಗೆ ಚುನಾವಣೆ ಆಗಿದೆ. ಈ ಚುನಾವಣೆಯಲ್ಲಿ BJPಯಿಂದ 4 ಜನ ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡಿದ್ದಾರೆ. ಅವಿರೋಧ ಆಯ್ಕೆಯಾಗಿದೆ. ಇವತ್ತು ಮೊದಲದಾಗಿ ತೆರಿಗೆ ನಿರ್ಧಾರ, ಹಣಕಾಸು ಅಪೀಲುಗಳಿಗೆ ಮಾನ್ಯ ಅರುಣ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಸಮಿತಿಗೆ SC ಸತೀಶ್ ನಾನು ಆಯ್ಕೆಯಾಗಿದ್ದೇನೆ. ಮೂರನೇದು ಪಟ್ಟಣ ಯೋಜನೆ ಮತ್ತು ನಗರಾಭಿವೃದ್ಧಿ ಸಮಿತಿಗೆ KM ಅಪ್ಪಣ್ಣ ಅವರು ಆಯ್ಕೆಯಾಗಿದ್ದಾರೆ. ಹಾಗೆಯೇ ಲೆಕ್ಕಪತ್ರ ಸಮಿತಿಗೆ ಶಾರದಾ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ. ಇವತ್ತು ಮಡಿಕೇರಿ ನಗರಸಭೆಯ ಕಲಾವತಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಏನು ಸ್ಥಾಯಿ ಸಮಿತಿ ಎಲೆಕ್ಷನ್ಗೆ ಚುನಾವಣೆಗೆ ತಯಾರಿ ನಡೆಸ್ಕೊಂಡಿದ್ರು. ಈ ತಯಾರಿಯಲ್ಲಿ ಎಲ್ಲ 23 ಜನ ಕೌನ್ಸಿಲರ್ಸ್ರ ಸಮ್ಮುಖದಲ್ಲಿ 4 ಜನನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮಡಿಕೇರಿಯ ಜನತೆಗೆ ಹಾಗೂ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನನ್ನ ಜವಾಬ್ದಾರಿ ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಅನ್ನೋದರಲ್ಲಿದೆ. ನಾನು ಮಡಿಕೇರಿ ನಗರಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಶುಚಿತ್ವವನ್ನು ಕಾಪಾಡುವಂಥದ್ದು, ಒಳಚರಂಡಿ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಇದನ್ನು ನನ್ನ ಜವಾಬ್ದಾರಿಗೆ ಬರುತ್ತೆ. ಇದನ್ನು ನಾನು ನನ್ನ ಸಾಧ್ಯವಾದ ಮಟ್ಟಿಗೆ ಜನರಿಗೆ ತಲುಪಿಸೋಷ್ಟು ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಇವತ್ತು ಈ ಪತ್ರಿಕಾ ಮಾಧ್ಯಮದವರು ಅಥವಾ ದೃಶ್ಯ ಮಾಧ್ಯಮದವರು ಎಲ್ಲರೂ ಬಂದು ನಮಗೆ ಸಹಕಾರ ಮಾಡಿದ್ದೀರಿ. ನಿಮ್ಗೆಲ್ರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಮಡಿಕೇರಿ ನಗರದ ಪಟ್ಟಣ ಯೋಜನೆ ಮತ್ತು ಪುರಾಭಿವೃದ್ಧಿ ಸಮಿತಿಗೆ ಆಯ್ಕೆ ಮಾಡಿದಂಥ ನಮ್ಮ ನಗರಸಭೆ ಸದಸ್ಯರಿಗೂ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ನನ್ನ ಈ ಆಯ್ಕೆಯ ಪ್ರಕ್ರಿಯೆಗೆ ಬೆಂಬಲ ನೀಡಿದಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಗೂ ನಾನು ಎಲ್ಲ ಜವಾಬ್ದಾರಿಯವರಿಗೂ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ನಾವು ಮುಂದಿನ ಹತ್ರ ನಮಗೊಂದು ವರ್ಷ ಇದೆ ಅಷ್ಟೇ ಅವಧಿ. ಆ ಅವಧಿಯಲ್ಲಿ ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೇನು ಕೆಲಸ ಮಾಡಬೇಕು ಅದನ್ನು ಒಂದು ಕರೆಕ್ಟಾಗಿ ಒಂದು ರೂಪುರೇಷೆ ಇಟ್ಕೊಂಡು ಒಂದು ಕೆಲಸ ಮಾಡಬೇಕು ಅಂತ ನಮ್ಮೆಲ್ಲ ಒಂದು ಇಚ್ಛೆ ಇದೆ. ಸೊ ಅದೇ ರೀತಿ ಮಾಡಬೇಕು ಮತ್ತು ನಗರದ ಅಭಿವೃದ್ಧಿಯ ದೃಷ್ಟಿಯಿಂದ
ಏಕೆಂದರೆ ತುಂಬ ಈಗ ರಸ್ತೆಗಳಿರ್ಬೋದು ಕೆಲವೊಂದು ವ್ಯವಸ್ಥೆಗಳು ತುಂಬ ಕೆಟ್ಟದಾಗಿದೆ. ಅದನ್ನು ಸ್ವಲ್ಪ ನಾವು ಡೆವಲಪ್ಮೆಂಟ್ ಮಾಡೋ ಇದರಲ್ಲಿ ನಾವು ಸ್ವಲ್ಪ ಎಲ್ಲ ಗಮನ ಹರಿಸಬೇಕು ಅಂತ ನಾನು ನಮ್ಮ ಸಹಮಿತ್ರರನ್ನು ಎಲ್ಲರನ್ನ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದ. ಲೆಕ್ಕಪತ್ರಗಳ ಸಮಿತಿಗೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಈ ನಮ್ಮ ಸದಸ್ಯರುಗಳಾದಂಥ 23 ಸದಸ್ಯರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನಾಪೋಕ್ಲು ಕೊಡವ ಸಮಾಜಕ್ಕೆ ತೆರಳುವ ರಸ್ತೆ ಉದ್ಘಾಟಿಸಿದ ಶಾಸಕ ಎಎಸ್ ಪೊನ್ನಣ್ಣ. ನಾಪೋಕ್ಲು ಕೊಡವ ಸಮಾಜಕ್ಕೆ ತೆರಳುವ ಪಂಚಾಯತ್ ರಾಜ್ ಇಲಾಖೆಯಿಂದ ಬಿಡುಗಡೆಯಾದ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಹಲವು ವರ್ಷಗಳಿಂದ ನಾಪೋಕ್ಲು ಕೊಡವ ಸಮಾಜಕ್ಕೆ ತೆರಳುವ ರಸ್ತೆ ಹದಗೆಟ್ಟಿದ್ದು ದುರಸ್ತಿಪಡಿಸುವಂತೆ ಕೊಡವ ಸಮಾಜದ ಅಧ್ಯಕ್ಷರಾದ ಮುಂಡಂಡ ನಾಣಯ್ಯ ಹಾಗೂ ಈ ಭಾಗದ ಸ್ಥಳೀಯರು ಮನವಿ ಮಾಡಿದ್ದರು. ಅದರಂತೆ ಪಂಚಾಯತ್ ರಾಜ್ ಇಲಾಖೆಯ ಪ್ರಗತಿಪಥ ಯೋಜನೆ ಅಡಿಯಲ್ಲಿ ಈ ರಸ್ತೆಯ ಒಂದು ಭಾಗವನ್ನು ತುರ್ತಾಗಿ 20 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಿಸಲಾಗಿದ್ದು ಅದರ ಉದ್ಘಾಟನೆ ನೆರವೇರಿಸಿದ್ದೇವೆ. ಇದೇ ಮಾರ್ಗವಾಗಿ ಅಜ್ಜಿಮುಟ್ಟ ಎಮ್ಮೆಮಾಡು ಗ್ರಾಮಕ್ಕೆ ತೆರಳುವ 3.5 ಕಿಲೋಮೀಟರ್ ರಸ್ತೆಯನ್ನು ಪಂಚಾಯತ್ ರಾಜ್ ಇಲಾಖೆಯ ಪ್ರಗತಿಪಥ ಯೋಜನೆ ಅಡಿಯಲ್ಲಿ ಸೇರ್ಪಡೆಗೊಳಿಸಿದ್ದು ಮುಂದಿನ ದಿನಗಳಲ್ಲಿ ರಸ್ತೆ ಕಾಮಗಾರಿ ನಡೆಸಲಾಗುವುದು ಎಂದು ಶಾಸಕ ಪೊನ್ನಣ್ಣ ತಿಳಿಸಿದರು. ನಾಪೋಕ್ಲಿನ ಒಂದು ರಸ್ತೆ ಕೊಡವ ಸಮಾಜಕ್ಕೆ ಹೋಗುವಂಥ ರಸ್ತೆ ಭಾಳ ಹದಗೆಟ್ಟಿತ್ತು. ಕೊಡವ ಸಮಾಜದ ಅಧ್ಯಕ್ಷರಾದಂಥ ನಾಣಯ್ಯನವರು ಮತ್ತೆಲ್ಲ ಸ್ಥಳೀಯದವರು ಈ ರಸ್ತೆ ಒಂದು ಹಾಕಬೇಕು ಅಂತೇಳಿ ಒತ್ತಾಯದ ನಂತರ ತುರ್ತಾಗಿ ಅತಿ ಹೆಚ್ಚು ಹಾಳಾಗಿರುವಂಥ ಈ ರಸ್ತೆಯ ಈ ಭಾಗವನ್ನು ಈಗ 20 ಲಕ್ಷ ವೆಚ್ಚದಲ್ಲಿ CC ರೋಡ್ ಅಂದರೆ ಕಾಂಕ್ರೀಟ್ ರಸ್ತೆಗೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಉದ್ಘಾಟನೆ ಕೂಡ ಪಂಚಾಯತ್ ರಾಜ್ ಇಲಾಖೆಯಿಂದ ಆಗುವಂಥ ಪ್ರಗತಿಪಥ ಒಂದು ಯೋಜನೆ, ಅದರ ಅಡಿಯಲ್ಲಿ 3.5 ಕಿಲೋಮೀಟರ್ನ ರಸ್ತೆಗೆ ಈ ರಸ್ತೆಯನ್ನು ಕೂಡ ನಾವು ಆಯ್ಕೆ ಮಾಡಿದ್ದೀವಿ. ಇಲ್ಲಿಂದ ಹೋಗಿ ಎಮ್ಮೆಮಾಡು ಸಂಪರ್ಕ ಆಗಿದೆ. ಈ ರಸ್ತೆ ದುರಸ್ತಿಗೆ ಮುಂದಿನ ದಿನದಲ್ಲಿ ಪ್ರಗತಿಪಥ ಯೋಜನೆ ಅಡಿಯಲ್ಲಿ ಕ್ರಮ ಜರುಗುವಂಥ ಎಲ್ಲ ಸಾಧ್ಯತೆ. ಇದೇ ಸಂದರ್ಭ ನಾಪೋಕ್ಲು ಕೊಡವ ಸಮಾಜದಲ್ಲಿ ಆಯೋಜಿಸಲಾದ ಸರಳ ಕಾರ್ಯಕ್ರಮದಲ್ಲಿ ಶಾಸಕ ಪೊನ್ನಣ್ಣ ಅವರನ್ನು ಕೊಡವ ಸಮಾಜ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಕೊಡವ ಸಮಾಜದ ಅಧ್ಯಕ್ಷರಾದ ಮುಂಡಂಡ ಸಿ ನಾಣಯ್ಯ, ಉಪಾಧ್ಯಕ್ಷರಾದ ಕರವಂಡ ಲವ ನಾಣಯ್ಯ, ಕೆಡಿಪಿ ಸದಸ್ಯರಾದ ಅಬ್ದುಲ್ ರಹಮಾನ್, ಕಲಿಯಂಡ ಕೌಶಿಕ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಬೊಳ್ಳಂಡ ಶರೀನ್, ಅಕ್ರಮ ಸಕ್ರಮ ಸಮಿತಿಯ ತಾಲೂಕು ಅಧ್ಯಕ್ಷ ನೆರವೆಂಡ ಉಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಡಿಕೇರಿ ತಾಲೂಕಿನ ಮರಗೋಡು ಗ್ರಾಮವನ್ನು ಸಂಪರ್ಕಿಸುವ ರಸ್ತೆಗಳು ಕಳೆದ 1.5 ದಶಕಗಳಿಂದ ಸೂಕ್ತ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹದಗೆಟ್ಟಿವೆ. ವ್ಯವಸ್ಥಿತ ರಸ್ತೆ ನಿರ್ವಹಣೆಗೆ ಆಗ್ರಹಿಸಿ ಡಿಸೆಂಬರ್ 26ರಂದು ಮರಗೋಡುವಿನಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಹಾಗೂ ಮರಗೋಡು ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹದಗೆಟ್ಟ ರಸ್ತೆಗಳ ಬಗ್ಗೆ ಮಾಹಿತಿ ನೀಡಿದ ಮರಗೋಡು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಪಿಟಿ ನಂದಕುಮಾರ್ ಅವರು, ಮರಗೋಡು ಗ್ರಾಮವನ್ನು ಜಿಲ್ಲಾ ಕೇಂದ್ರಕ್ಕೆ ಬೆಸೆಯುವ ಮಡಿಕೇರಿ ಕತ್ತಲೆಕಾಡು ಹುಲಿತಾಳ ಮರಗೋಡು ಕಟ್ಟೆಮಾಡು ರಸ್ತೆ ಹಾಗೂ ಮರಗೋಡು ಅರೆಕಾಡು ಸಿದ್ದಾಪುರ ರಸ್ತೆ ಕನಿಷ್ಠ ದುರಸ್ತಿ ಕಾರ್ಯವನ್ನು ಕಾಣದೆ ಹೊಂಡ ಗುಂಡಿಗಳಿಂದ ಕೂಡಿದ್ದು ವಾಹನ ಹಾಗೂ ಜನಸಂಚಾರಕ್ಕೆ ಅಯೋಗ್ಯವಾಗಿ ಪರಿಣಮಿಸಿರುವುದಾಗಿ ಹೇಳಿದರು. ಕಳೆದ ಸುಮಾರು 15 ವರ್ಷಗಳಿಂದ ಮರಗೋಡು ಗ್ರಾಮ ಸಂಪರ್ಕ ರಸ್ತೆಗಳನ್ನು ದುರಸ್ತಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳನ್ನು ಕೇಳುತ್ತಲೇ ಬಂದಿದ್ದೇವೆ.
ಆಯಾ ಸಂದರ್ಭಗಳಲ್ಲಿ ಆಶ್ವಾಸನೆಯಷ್ಟೇ ದೊರಕುತ್ತಿದ್ದು ರಸ್ತೆ ದುರಸ್ತಿಪಡಿಸುವ ಯಾವ ಕಾರ್ಯವೂ ನಡೆದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಪ್ರಸಕ್ತ ಸಾಲಿನಲ್ಲಿಯೂ ರಸ್ತೆ ದುರಸ್ತಿ ಬಗ್ಗೆ ಸಂಬಂಧಪಟ್ಟವರನ್ನು ಒತ್ತಾಯಿಸಲಾಗಿದೆ. ಆ ಸಂದರ್ಭ ಮಡಿಕೇರಿ ಕಟ್ಟೆಮಾಡು ನಡುವಣ ಸುಮಾರು 23 ಕಿಲೋಮೀಟರ್ ಹದಗೆಟ್ಟ ರಸ್ತೆಯೇ ಕೇವಲ 5 ಕಿಲೋಮೀಟರ್ ಆಯ್ದ ಭಾಗಗಳನ್ನಷ್ಟೇ ದುರಸ್ತಿಪಡಿಸುವ ಉತ್ತರ ಇಲಾಖೆಯಿಂದ ದೊರಕಿದೆ. ಇದಕ್ಕೆ ಯಾವ ಅರ್ಥವೆಂದು ಅವರು ಪ್ರಶ್ನಿಸಿ, ಹದಗೆಟ್ಟ ರಸ್ತೆಯಿಂದಾಗಿ ಅಗತ್ಯ ಕೆಲಸ ಕಾರ್ಯಗಳಿಗೆ ಖಾಸಗಿ ವಾಹನಗಳನ್ನು ಸ್ಥಳೀಯರು ಅವಲಂಬಿಸಬೇಕಾಗಿದೆ. ಆದರೆ ಹೊಂಡ ಗುಂಡಿಗಳಿಂದ ಕೂಡಿರುವ ಮಾರ್ಗದಲ್ಲಿ ಬರಲು ಆಟೋ ರಿಕ್ಷಾಗಳು, ಖಾಸಗಿ ವಾಹನಗಳು ತೆರಳುವುದು ಅಸಾಧ್ಯವಾಗಿದೆ ಎಂದರು. ಹುಲಿತಾಳದಿಂದ ಮರಗೋಡಿಗೆ ಸಂಪರ್ಕಿಸುವ ರಸ್ತೆ ತೀವ್ರ ಸ್ವರೂಪದಲ್ಲಿ ಹದಗೆಟ್ಟಿರುವುದರಿಂದ ಹುಲಿತಾಳದಿಂದ ಮರಗೋಡಿಗೆ ಬರುವವರು ಪ್ರಸ್ತುತ ಹಾಕತ್ತೂರು ಗ್ರಾಮಕ್ಕಾಗಿ ಸುಮಾರು 8 ಕಿಲೋಮೀಟರ್ ಬಳಸು ಹಾದಿಗಾಗಿ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪಿಟಿ ನಂದಕುಮಾರ್ ತಿಳಿಸಿದರು. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಮಡಿಕೇರಿಯಿಂದ ಕತ್ತಲೆಕಾಡು, ಹುಲಿತಾಳ, ಮರಗೋಡು, ಕಟ್ಟೆಮಾಡಿಗೆ ಬೆಳಗ್ಗೆ 8:30 ಗಂಟೆಗೆ ಹಾಗೂ ಸಂಜೆ 5:45 ಬರುವಂತೆ ಸರ್ಕಾರಿ ಬಸ್ ವ್ಯವಸ್ಥೆ ಇತ್ತು. ಪ್ರಸ್ತುತ ಬೆಳಗಿನ ಬಸ್ ಬಿಟ್ಟರೆ ಸಂಜೆಯ ವೇಳೆ ಮಡಿಕೇರಿಯಿಂದ ಬರುವ ಸರ್ಕಾರಿ ಬಸ್ ಹುಲಿತಾಳದಿಂದ ಮರಳಿ ಹೋಗುತ್ತಿರುವುದರಿಂದ ಮರಗೋಡು ವ್ಯಾಪ್ತಿಯ ವಿದ್ಯಾರ್ಥಿಗಳು, ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮರಗೋಡನ್ನು ಸಂಪರ್ಕಿಸುವ ರಸ್ತೆಗಳನ್ನು ಪುನರ್ ನಿರ್ಮಾಣ ಮಾಡಿ ಸಂಚಾರ ವ್ಯವಸ್ಥೆ ಸುಗಮಗೊಳಿಸಬೇಕು. ಯಾವುದೇ ಕಾರಣಕ್ಕೂ ಗುಂಡಿ ಮುಚ್ಚುವ ಕೆಲಸಕ್ಕೆ ಅವಕಾಶ ನೀಡುವುದಿಲ್ಲ. ಬೇಡಿಕೆ ಈಡೇರಿಕೆಗಾಗಿ ಮರಗೋಡು ಸುತ್ತಮುತ್ತಲ ಗ್ರಾಮಸ್ಥರೊಂದಿಗೆ ಡಿಸೆಂಬರ್ 26ರಂದು ಬೆಳಗಿನಿಂದ ಸಂಜೆಯವರೆಗೆ ರಸ್ತೆ ತಡೆ ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು. ಈಗ ತಕಬಾಣ ಆಟೋ ಇಲ್ಲೇ ಬಿಡು. ನಮ್ಮ ಕಟ್ಟೆಮಾಡಿಯಿಂದ ಮಳೆಗೆ ಕಟ್ಟೆಮಾಡು ಮರಗೋಡು ಹುಲಿತಾಳ ಕತ್ತಲೆಕಾಡು ಮಡಿಕೇರಿಯಾಗಿ ಸುಮಾರು 23-24 ಕಿಲೋಮೀಟರ್ ಅದು ರಸ್ತೆ ಸುಮಾರು ಒಂದು 15-20 ವರ್ಷ ಆಯಿತು ತಾರೀನು ಮಾಡಿ. ಅಲ್ಲಿಂದ ಇವತ್ತವರೆಗೆ ಡೈಲಿ ಪ್ಯಾಚ್ ವರ್ಕ್ ಮಾಡ್ತಾರೆ. ಮತ್ತು ತುಂಬ ಹದಗೆಟ್ಟ ಟೈಮಲ್ಲಿ ನಾವೇನಾದ್ರು ಪ್ರತಿಭಟನೆ ಮಾಡ್ತೀವಿ ಅಂತಂದರೆ ಗುದ್ದಲಿ ಪೂಜೆ ಮಾಡ್ತಾರೆ. ರಸ್ತೆ ಕಾಮಗಾರಿ ಇವತ್ತವರೆಗೆ ಆಗುತ್ತೆ. ಒಂದು 2 ಮೋರಿ ಮಾಡಿದ್ರು ಈಗಾಗಲೇ. ಅದು ಮೋರಿ ಮಾಡಿ ಒಂದು 1.5 ತಿಂಗಳು ಯಾವ ಓಡಾಡಿಲ್ಲ. ಸಾಲ ಮಕ್ಕಳೆಲ್ಲ ಆಟೋದಲ್ಲಿ ಓಡುತ್ತಿದ್ರು. ನಾವಂತೂ ಆಟೋದಲ್ಲಿ ಡೈಲಿ ಉಳಿತಾಲ ಕತ್ತಲೆಕಾಡಿಗೆ ಮರಗೋಡಿಂದ ಯಾವ ಬಸ್ಸುಗಳು ಕಮ್ಮಿ ಇರೋದ್ರಿಂದ ನಮ್ಮ ಆಟೋನೇ ಎಲ್ಲರೂ ಯೂಸ್ ಮಾಡ್ಕೊಳ್ತಾರೆ. ಅಂದರೆ ನಾವು 100 ರೂಪಾಯಿ ಗಾಡಿಗೆ ಹೋಗಲಿ. ಈಗಿರುವ ರಸ್ತೆ ವ್ಯವಸ್ಥೆಯಲ್ಲಿ ನಮಗೆ 200 ರೂಪಾಯಿ ಬೇಕಾಗುತ್ತೆ. ಯಾಕಂದರೆ ಅಷ್ಟು ಗಾಡಿಗೆ ಕೆಲಸ ಬರುತ್ತೆ, ನಮಗೂ ಅಷ್ಟು ಪೇನ್ ಇದೆ. ಅಂದರೆ ಈ ಸಾರ್ವಜನಿಕರು ಏನಂದರೆ 100 ರೂಪಾಯಿ ಗಾಡಿಗೆ 200 ರೂಪಾಯಿ ಕೊಟ್ಟು ಯಾರು ಹೋಗೋದು ಇದು ಮಾಡ್ತಿದ್ದಾರೆ. ಸಾಲ ಮಕ್ಕಳಂತೂ ತುಂಬ ಮಳೆಗಾಗಿ ತುಂಬ ಕಷ್ಟಪಡ್ತಿದ್ದಾರೆ. ಅದಕ್ಕೆ ಈಗ ನಾವೇನು ಮಾಡಿದ್ದಾರೆ, ಈಗ ಆಟೋ ಚಾಲಕರು ಮತ್ತು ವಾಹನ ಮಾಲೀಕರೆಲ್ಲ ಸೇರಿ ಸಾರ್ವಜನಿಕರು ಮರಗೋಡು, ಹುಲಿತಾಳ, ಕತ್ತಲೆಕಾಡು, ಕಟ್ಟೆಮಾಡು ಎಲ್ಲ ಸಾರ್ವಜನಿಕರು ಸೇರಿ 26ನೇ ತಾರೀಕು ಬರೋ 26ನೇ ತಾರೀಕು ಶುಕ್ರವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಮಡಿಕೇರಿಯಲ್ಲಿ ಒಂದು ರಸ್ತೆ ತಡೆ ಪ್ರತಿಭಟನೆ ಮಾಡ್ತಿದ್ದೀವಿ. ಇದಕ್ಕೆ ನಾವೀಗ DC ಅವರಿಗೆ ಲೆಟರ್ ಕೊಡ್ತಿದ್ದೀವಿ, ಈಗ ಸ್ಟೇಷನ್ಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಎಲ್ಲರೂ ಪತ್ರಿಕೆಯವರೆಲ್ಲರೂ ನಮಗೆ ಅದಕ್ಕೆ ಸಹಕರಿಸಬೇಕು ಅಂತೇಳಿ ನಾವು ಇದನ್ನು ಕೇಳ್ಕೊಳ್ತೀವಿ. ಬಾರಿ ಒಂದು ಹದಗೆಟ್ಟು ಹೋಗಿದೆ. ಸುಮಾರು ಒಂದು 15 ವರ್ಷದಿಂದ ಡಾಂಬರೀಕರಣ ಕಂಡಿಲ್ಲ. ಮರಗೋಡು, ಹುಲಿತಾಳ, ಕತ್ತಲೆಕಾಡು ಹಾಗೆ ಮಡಿಕೇರಿ ಸೇರುವಂತಹ ಒಂದು ರಸ್ತೆ ಇದಾಗಿದೆ. ಇದರಲ್ಲಿ ದಿನನಿತ್ಯ ಸಾವಿರಾರು ಗಾಡಿಗಳು ಓಡಾಡ್ತವೆ. ಆ ಗಾಡಿಗಳಿಗೆ ನಮಗೆ ಈ ಪಾರ್ಟ್ಸ್ ಹಾಕುವಂಥದ್ದೇ ಒಂದು ಪ್ರಕ್ರಿಯೆ ಆಗಿಬಿಟ್ಟಿದೆ. ಯಾಕೆಂತಂದ್ರೆ ಅಷ್ಟು ಒಂದು ಹದಗೆಟ್ಟು ಹೋಗಿದೆ, ಯಾವ ಗಾಡಿಗಳು ಬರೋದಿಲ್ಲ. ಹೀಗಾಗಿ ಒಂದು 2 ಮೋರಿಗಳು ಮಾಡಿದ್ರು. ಆ ಟೈಮಲ್ಲಂತೂ ನಮಗೆ ಅಲ್ಲಿ ಬಸ್ಗಳೇ ಬರ್ತಿದ್ದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಬಂದ್ರೆ ಗಾಡಿಗಳು 2-3 ಸತಿ ಸಿಕ್ಕಿ ಹಾಕಿ ನಮ್ಮ ಗ್ರಾಮಸ್ಥರೇ ಸೇರಿ ಗಾಡಿನ ಎಲ್ಲ ಎಳೆದುಕೊಟ್ಟು ಅದನ್ನ ದಾಟಿಸಿಕೊಟ್ಟಿದ್ರು. ಹಾಗಾಗಿ ಒಂದು ಆ ರೋಡು ತುಂಬ ಒಂದು ಹದಗೆಟ್ಟು ಅಲ್ಲಿಗೆ ಈ ಜನಪ್ರತಿನಿಧಿಗಳಾಗಲಿ ಯಾರು ಸಹ ಒಂದು ಮುತುವರ್ಜಿಯನ್ನ ತೋರಿಸ್ತಾ ಇಲ್ಲ. ಇದರಿಂದಾಗಿ ನಮ್ಮ ಗ್ರಾಮಸ್ಥರು ಹಾಗೂ ನಾವು ಆಟೋ ಚಾಲಕರು ಏನು ಅಂತಂದ್ರೆ ದಿನನಿತ್ಯ ಆ ರಸ್ತೆಯಲ್ಲಿ ಓಡಾಡುವಂಥವ್ರು ಪ್ರತಿಯೊಂದು ಮನೆಗಳಿಗೆ ಸಾಮಾನು ತಲುಪಿಸುವಂತ ಒಂದು ಕಾರ್ಯದಲ್ಲಿ ಡೈರೆಕ್ಟ್ ಆಗಿ ಅವರು ಅಲ್ಲಿ ಇರ್ತಾರೆ. ಅದರಿಂದಾಗಿ ನಾವು ಆಟೋ ಚಾಲಕರ ಸಂಘದಿಂದ ಹಾಗೂ ಗ್ರಾಮಸ್ಥರು ನಾವೆಲ್ಲ ಸೇರಿ ಒಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ವಿಷಯನ ನಾವು DC ಅವರಿಗೆ ಒಂದು
ತಲುಪಿಸಬೇಕು. ಆದಷ್ಟು ಬೇಗ ನಮಗೆ ಒಂದು ಗ್ರಾಮದ ರಸ್ತೆನ ರೆಡಿ ಮಾಡಿ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತಿದ್ವಿ. ಇಲ್ಲ, ಯಾವ ಚಾಲಕರು ಬರೋದಿಲ್ಲ, ಆ ರೋಡಲ್ಲಿ ನಾವು ಬರೋದಿಲ್ಲ. ಕಡ್ಲೆಮಾಡಿಗೆ ಬಂದ್ರೆ ಹೋಗುವಾಗ ಉಳಿತಲಕ್ಕೆ ಹೋಗ್ತೇವೆ ಬೆಳಿಗ್ಗೆ. ಅದೇ ಸಾಯಂಕಾಲ ಆಗುವಾಗ ಉಳಿತಲದಿಂದ ಬಂದು ಉಳಿತಲನ್ನ ಟರ್ನ್ ಮಾಡಿ ವಾಪಸ್ ಮಡಿಕೇರಿಗೆ ಬರ್ತದೆ. ಅದರಲ್ಲಿ ಕಾಲೇಜ್ ಮಕ್ಕಳಾಗಲಿ ಸ್ಕೂಲ್ ಮಕ್ಕಳಾಗಲಿ ಎಲ್ಲರೂ ಅದರಲ್ಲಿ ಬರೋರಿದ್ದಾರೆ. ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಕಡ್ಲೆಮಾಡಿಗೆ ಸಾಯಂಕಾಲ ಬಸ್ಸೇ ಇಲ್ಲ ಈಗ. ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ತೊಂಡಿರ ಕೌಶಿಕ್, ಈಶ್ವರ್ ಹೆಚ್ಚನ್, ಆಟೋ ಚಾಲಕರ ಸಂಘದ ಉಪಾಧ್ಯಕ್ಷ ಬಡವಂಡ ಪ್ರದೀಪ್, ಕಾರ್ಯದರ್ಶಿ ಇಟ್ಟಣಿಕೆ ನವನೀತ್ ಹಾಗೂ ಖಜಾಂಜಿ ಬಿಎಂ ರಂಜು ಮಹೇಶ್ ಉಪಸ್ಥಿತರಿದ್ದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ಗೌರಿಕೆರೆಯಲ್ಲಿ ಮಾನ್ಯ ಶಾಸಕರ 8 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡ ರಸ್ತೆ ಹಾಗೂ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚರಂಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಅಜ್ಜಕುಟ್ಟಿರ ಎಸ್ ಪೊನ್ನಣ್ಣ ಅವರು ನೆರವೇರಿಸಿದರು. ಪುರಸಭಾ ವ್ಯಾಪ್ತಿಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಮಾನ್ಯ ಶಾಸಕರು ಈ ಹಿಂದೆ ಗೌರಿಕೆರೆಯ ಈ ಭಾಗಕ್ಕೆ ರಸ್ತೆಗೆ ಅನುದಾನ ಒದಗಿಸಿದ್ದರು. ಇದೀಗ ಪೂರ್ಣಗೊಂಡ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿ ಜನಸಾಮಾನ್ಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಗಾಂಧಿನಗರವನ್ನು ಸಂಪರ್ಕಿಸತಕ್ಕಂಥ ಈ ಒಂದು ಬಹಳ ಇಕ್ಕಟ್ಟಾಗಿದ್ದಂಥ ರಸ್ತೆ, ಬಹಳಷ್ಟು ಕಾಲಗಳಿಂದ ಡಾಂಬರೀಕರಣಗೊಳ್ಳದೆ ವಾಹನ ಚಾಲಕರಿಗೂ ಎಲ್ಲರಿಗೂ ತೊಂದರೆ ಆಗ್ತಿದ್ದಂಥ ರಸ್ತೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆದಂಥ ಶ್ರೀ ಅಜ್ಜಿಕುಟ್ರ ಎಸ್ ಪೊನ್ನಣ್ಣನವರ ವಿಶೇಷ ಅನುದಾನದಲ್ಲಿ ವಿರಾಜಪೇಟೆ ಪುರಸಭೆ ವತಿಯಿಂದ ನಿರ್ಮಿಸಿರ್ತಕ್ಕಂಥ ನೂತನ ಕಾಂಕ್ರೀಟ್ ರಸ್ತೆಯನ್ನು ಈಗಾಗಲೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ, ಗೌರಿಕೆರೆ ನಿವಾಸಿಗಳ, ವಾಹನ ಚಾಲಕರ, ಆಟೋ ಚಾಲಕ ಮಿತ್ರರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ ಎಸ್ ಪೊನ್ನಣ್ಣನವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು. ರಸ್ತೆಯನ್ನು ಅಧಿಕೃತವಾಗಿ ಉದ್ಘಾಟಿಸಿದಂಥ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಂತ್ರಿಗಳ ವಿಶೇಷ ಅನುದಾನ SFC ಅಡಿಯಲ್ಲಿ 20 ಕೋಟಿ ರೂಪಾಯಿಯನ್ನು ನೀಡಿರುತ್ತಾರೆ. ಆ ಅನುದಾನದಲ್ಲಿ ನಾವು ವಿವಿಧ ರಸ್ತೆ ಕಾಮಗಾರಿಗಳು, ಚರಂಡಿ ಕಾಮಗಾರಿಗಳು ಮತ್ತು ಪುರಸಭೆಯ ಕಟ್ಟಡಕ್ಕೆ ಒಂದು ಭಾಗ ಮತ್ತು ಒಂದು ನೂತನವಾದಂಥ ಮಾರ್ಕೆಟ್ ಬಿಲ್ಡಿಂಗ್ ನಿರ್ಮಾಣ ಮತ್ತು ಬಂಜಾರಪೇಟೆ ಮುಖ್ಯ ರಸ್ತೆ, ಇದೆಲ್ಲ ಕಾಮಗಾರಿಗಳಿಗೆ ಬಳಸುವಂಥ ಒಂದು ಕೆಲಸಕ್ಕೆ ಪುರಸಭೆಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಮತ್ತು ಮುಖ್ಯಾಧಿಕಾರಿಗಳು, ಇಂಜಿನಿಯರ್ ಎಲ್ಲರೂ ಸೇರಿ ಮಾಡ್ತಾಯಿದ್ದೇವೆ. ಅದರ ಒಂದು ಭಾಗ ಇವತ್ತು ಗೌರಿಕೆರೆಯ ಒಂದು ಭಾಳ ವರ್ಷಗಳಿಂದ ಸಮಸ್ಯೆಗೆ ಒಳಗಾಗಿರುವಂಥ ಈ ರಸ್ತೆ 8 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಕೆಲವು ದಿನಗಳಾಗಿದೆ. ಇವತ್ತು ಅದನ್ನು ಅಧಿಕೃತವಾಗಿ
ಉದ್ಘಾಟನೆಯನ್ನು ಮಾಡಿದ್ದೇವೆ. ಹಾಗೆ ವಿವಿಧ ಭಾಗದಲ್ಲಿ ಆಗ್ತಿರುವಂಥ ರಸ್ತೆ ಕಾಮಗಾರಿಗಳು ಕೂಡ ಯಾವಾಗ ಕಾಮಗಾರಿ ಪೂರ್ಣ ಆಗ್ತದೆ ಅನುಕೂಲಕರವಾಗಿ ನಾವು ಉದ್ಘಾಟನೆಯನ್ನು ಕೂಡ ಮಾಡಿಕೊಂಡೇ ಬಂದಿದ್ದೇವೆ. ಆ ಕೆಲಸ ಕೂಡ ಆಗ್ತದೆ. ಮತ್ತು ರಸ್ತೆಯ ಅಗಲೀಕರಣ ಮತ್ತು ಡಾಂಬರೀಕರಣದ ಕೆಲಸ ಕೂಡ ಪ್ರಾರಂಭವಾಗಬೇಕಾಗಿದೆ. ಆ ಅಗಲೀಕರಣ ನಾವು ಸ್ವಲ್ಪ ಯಾರ್ಯಾರು ಸ್ವಇಚ್ಛೆಯಿಂದ ಕೊಟ್ಟಿದ್ದಾರೆ ಅಲ್ಲಿ ಅಗಲೀಕರಣವನ್ನು ಮಾಡ್ತಾಯಿದ್ದೀವಿ ಮತ್ತು ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ. ಹೊಸ ಡಾಂಬರೀಕರಣಕ್ಕೆ ಈಗ ಕುಡಿಯೋ ನೀರಿನ ಪೈಪ್ಲೈನ್ ಆಗ್ತಾ ಇರೋದ್ರಿಂದ ಅದು ಮುಗಿದ ತಕ್ಷಣ ಹೊಸದಾಗಿ ಡಾಂಬರೀಕರಣಕ್ಕೆ ಪಂಜರ್ಪೇಟೆ ರಸ್ತೆ, ಮೂರ್ನಾಡು ರಸ್ತೆ ಮತ್ತು ನಮ್ಮ ಚೌಕಿಯಿಂದ ಹಿಡಿದು ಪೊಲೀಸ್ ಸ್ಟೇಷನ್ ಮೀನಪೇಟೆವರೆಗೂ ಎಲ್ಲ ರಸ್ತೆಗಳ ಡಾಂಬರೀಕರಣ ಹೊಸದಾಗಿ ಆಗ್ತದೆ. ಆ ಕೆಲಸ ಕೂಡ ಆದಷ್ಟು ಬೇಗ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯರಾದ ಸಿಕೆ ಪೃಥ್ವಿನಾಥ್ ಮಾತನಾಡಿ, ಈ ರಸ್ತೆಯು ವಿರಾಜಪೇಟೆ ಖಾಸಗಿ ಬಸ್ ನಿಲ್ದಾಣದಿಂದ ಸರ್ಕಾರಿ ಆಸ್ಪತ್ರೆ ಹಾಗೂ ತಾಲೂಕು ಕಚೇರಿಗೆ ತೆರಳುವ ಉಪಯುಕ್ತ ರಸ್ತೆಯಾಗಿದ್ದು ಉತ್ತಮ ಗುಣಮಟ್ಟದ ರಸ್ತೆಯಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ವಿರಾಜಪೇಟೆ ಗೌರಿಕೆರೆ ರಸ್ತೆ ಇವತ್ತು ಉದ್ಘಾಟನೆಗೊಂಡಿದೆ. ಮಾನ್ಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣನವರು ಇವತ್ತು ಈ ರಸ್ತೆಯನ್ನು ಉದ್ಘಾಟಿಸಿದ್ದಾರೆ. ಅವರ ವಿಶೇಷ ಪ್ರಯತ್ನದಿಂದ ಸುಮಾರು 8 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಈ ರಸ್ತೆ ಸುಮಾರು 92 ಮೀಟರ್ ಉದ್ದನೂ 6 ಮೀಟರ್ ಅಗಲನೂ ಕೂಡಿರುವ ರಸ್ತೆ. ಇದು ವಿರಾಜಪೇಟೆಯಿಂದ ಮಡಿಕೇರಿ ಹೋಗುವ ಹಾಗೂ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ಹೋಗುವ ಮುಖ್ಯ ರಸ್ತೆಯಾಗಿರ್ತದೆ. ಅದನ್ನು ನಮ್ಮ ಶಾಸಕರು ಅವರ ಪ್ರಯತ್ನದಿಂದ ಈ ಒಂದು ಅನುದಾನ ಬಿಡುಗಡೆ ಮಾಡಿ ಈ ಗೌರಿಕೆರೆ ನಿವಾಸಿಗಳ ಸುಮಾರು ವರ್ಷದ ಬೇಡಿಕೆಯನ್ನು ಅವರು ಇವತ್ತು ಈಡೇರಿಸಿದ್ದಾರೆ. ಮಾನ್ಯ ಶಾಸಕರಿಗೆ ನಮ್ಮ ಎಲ್ಲ ಗೌರಿಕೆರೆ ನಿವಾಸಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶೀಬಾ ಪೃಥ್ವಿನಾಥ್, ಮೊಹಮ್ಮದ್, ಮತೀನ್, ಡಿಪಿ ರಾಜೇಶ್, ರಜನಿಕಾಂತ್, ಕೊಡವ ಸಮಾಜದ ಉಪಾಧ್ಯಕ್ಷ ಕಣತಂಡ ಜಗದೀಶ್ ಸೇರಿದಂತೆ ಪಕ್ಷದ ಹಿರಿಯ ಕಿರಿಯ ಮುಖಂಡರು, ಮುಖ್ಯ ಅಧಿಕಾರಿ ನಾಚಪ್ಪ, ಪುರಸಭೆ ಸಿಬ್ಬಂದಿಗಳು, ಸ್ಥಳೀಯರು ಉಪಸ್ಥಿತರಿದ್ದರು. ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಕೊಯಮತ್ತೂರಿನ ಈಶಾ ಕೇಂದ್ರದ ವತಿಯಿಂದ ಕೃಷ್ಣಾನಗರಿ ಉಡುಪಿಯಿಂದ ಆರಂಭಗೊಂಡ ಆದಿಯೋಗಿ ರಥಯಾತ್ರೆ ಸೋಮವಾರ ಸಂಜೆ ಕೊಡಗು ಜಿಲ್ಲಾ ಕೇಂದ್ರ ಮಡಿಕೇರಿಯನ್ನು ಪ್ರವೇಶಿಸಿತು. ದಕ್ಷಿಣ ಕನ್ನಡದ ಪುತ್ತೂರು, ಸುಳ್ಯ ಮಾರ್ಗವನ್ನು ಹಾದು ಸೋಮವಾರ ಸಂಜೆ ನಗರದ ಜನರಲ್ ತಿಮ್ಮಯ್ಯ ವೃತ್ತಕ್ಕಾಗಿ ರಥಯಾತ್ರೆ ನಗರವನ್ನು ಪ್ರವೇಶಿಸಿತು. ಈ ಸಂದರ್ಭ ಯಾತ್ರೆಯನ್ನು ಭಕ್ತಿಭಾವದಿಂದ ಎದುರುಗೊಂಡ ಭಕ್ತಾದಿಗಳು ತಾವು ಕೈಜೋಡಿಸುವ ಮೂಲಕ ನಗರದ ಮುಖ್ಯ ಬೀದಿಗಳಲ್ಲಿ ರಥಯಾತ್ರೆ ಸಂಭ್ರಮದಿಂದ ನಡೆಯಿತು.
ರಥಯಾತ್ರೆ ಜನರಲ್ ಕೆಎಸ್ ತಿಮ್ಮಯ್ಯ ವೃತ್ತ, ಕೋಟೆ, ಮಹದೇವಪೇಟೆಯನ್ನು ಹಾದು ಚೌಕಿ ಮೂಲಕ ಸೋಮವಾರಪೇಟೆ ರಸ್ತೆಯಲ್ಲಿರುವ ಕಾಶಿಮಠವನ್ನು ತಲುಪಿತು. ಮಂಗಳವಾರದಂದು ಸುಂಟಿಕೊಪ್ಪದತ್ತ ತೆರಳಿತು. ರಥವು ಆದಿಯೋಗಿಯ ಮೂರ್ತಿ ಸದ್ಗುರುಗಳ ಪಾದುಕೆಯನ್ನು ಹೊಂದಿದ್ದು, ಮರದಿಂದ ನಿರ್ಮಿತ ರಥ ಸುಮಾರು 3 ಟನ್ ಭಾರವನ್ನು ಹೊಂದಿದೆ. ಈ ಸಂದರ್ಭ ಈಶಾ ಯೋಗ ಕೇಂದ್ರದ ಸ್ವಯಂ ಸೇವಕರಾದ ಧನಂಜಯ್, ಜೆ ಗಣೇಶ್ ಶೆಣೈ, ಅಗಸ್ತ್ಯ ಮಧುಕರ್, ಅಖಿಲ ನಾಗರಾಜ್, ರಂಜಿತ್ ಜಯರಾಮ್ ಸೇರಿದಂತೆ ಹಲ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಸಮೀಪ ಹಾನಗಲ್ ಗ್ರಾಮ ಪಂಚಾಯಿತಿಯ ಹಾನಗಲ್ ಬಾಣಿಯ ಗ್ರಾಮದಲ್ಲಿ ಗ್ರಾಮದ ಒಂದು ಭಾಗ ಬರೆ ಕುಸಿಯುವ ಭೀತಿಯಲ್ಲಿದ್ದು ಗ್ರಾಮದ ಜನ ಆತಂಕಕ್ಕೆ ಈಡಾಗಿದ್ದಾರೆ. ಇಲ್ಲಿ ಸುಮಾರು 120 ಕುಟುಂಬಗಳು ವಾಸಿಸುತ್ತಿದ್ದು 40 ಮನೆಗಳು ಬರೆ ಅಂಚಿನಲ್ಲಿ ಇರುವುದರಿಂದ ಬರೆ ಕುಸಿದು ಮನೆಗಳಿಗೆ ಹಾನಿಯಾಗಬಹುದು ಎಂಬ ಆತಂಕದಿಂದ ಜನ ವಾಸಿಸುತ್ತಿದ್ದಾರೆ. ಇಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಸುಮಾರು 10 ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡುತ್ತಾ ಬಂದಿದ್ದರೂ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ಪುಟ್ಟ ಮಕ್ಕಳಿನಿಂದ ವೃದ್ಧರವರೆಗೂ ಬರೆಯ ಎಡೆಯಲ್ಲಿ ದಾರಿಯಲ್ಲಿ ಸಂಚರಿಸುತ್ತಾರೆ. ಬರೆ 100 ಅಡಿಯಷ್ಟು ಕಡಿದಾಗಿದೆ. ಕತ್ತಲೆ ವೇಳೆ ಅನಾಹುತ ಸಂಭವಿಸಬಹುದಾಗಿದ್ದು ಇದಕ್ಕೆ ಯಾರು ಹೊಣೆ ಎಂದು ಇಲ್ಲಿನ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ.
ನಾನು ಹಾನಗಲ್ ನಿವಾಸಿ ಉನ್ನಿಕೃಷ್ಣನ್ ಅಂತ. ನಾವು ಕಳೆದ 10 ವರ್ಷಗಳಿಂದ ಈ ಬರೆ ಕುಸಿತದ ಸಮಸ್ಯೆಯಿಂದ ಇಲ್ಲಿ ಒಂದು 40 ಮನೆ ಭಾರಿ ಸಮಸ್ಯೆಯಾಗಿದೆ. ಹಾಗೆ ನಾವು ಕಳೆದ ಶಾಸಕರಿದ್ದಾಗ ಕೂಡ ಹಲವಷ್ಟು ಬಾರಿ ಮನವಿಯನ್ನು ಮಾಡಿದ್ದೀವಿ. ಅವರು ಆ ಮನವಿಯನ್ನು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಹಾಗೆ ಹೊಸ ಶಾಸಕರಾದಂತಹ ಮಂತರ್ಗೌಡರು ಕೂಡ ಅವರು ಕೂಡ ಒಂದು 3-4 ಬಾರಿ ಇಲ್ಲಿಗೆ ಭೇಟಿ ನೀಡಿ ಅದು ಸ್ಥಳ ಪರಿಶೀಲನೆಯನ್ನು ಮಾಡಿ ಹೋಗಿದ್ದಾರೆ. ಅವ್ರಿಗೂ ಕೂಡ ನಾವು ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀವಿ. ಕಳೆದ 6 ತಿಂಗಳ ಹಿಂದೆ 55 ಲಕ್ಷವನ್ನು ಆ ಒಂದು ಕಾರ್ಯಕ್ಕೆ ಮೀಸಲಿಟ್ಟು ಗುತ್ತಿಗೆದಾರರಂತಹ ಲಾರೆನ್ಸ್ ಅವರು ಬಂದು ನಾವು ಕಳೆದ 6 ತಿಂಗಳ ಹಿಂದೆ ಗ್ರಾಮಸ್ಥರೆಲ್ಲ ಸೇರಿ ಅಲ್ಲಿಗೆ ತುಂಬ ಮಣ್ಣೆಲ್ಲ ಹಾಕಿ ಅದು ಕುಸಿದಿಲ್ಲಂತಂಗೆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ದು. ಅದನ್ನು ಕೂಡ ಎಲ್ಲ JCB ಮುಖಾಂತರ ತೆಗೆದು ಮನೆ ಬಡ್ಡೆಗೆ ಬರುವ ಹಾಗೆ ಬರೆಗಳನ್ನು ತೆಗೆದು ಆ ಕಾಮಗಾರಿನ ಅಲ್ಲಿಗೆ ಸ್ಥಗಿತಗೊಳಿಸಿ ಹೋಗಿದ್ದಾರೆ. ಈ ಒಂದು ಇದು ರಿವಿಟ್ಮೆಂಟ್ ಕಾರ್ಯ ಇನ್ನೊಂದು ಈ ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಾಡಿಲ್ಲ ಅಂದರೆ ನಾವು ಗ್ರಾಮಸ್ಥರೆಲ್ಲ ಕೂಡ ಸೇರಿ ಚುನಾವಣಾ ಬಹಿಷ್ಕಾರವನ್ನು ಹಾಕ್ತೀವಿ ಅಂತ ಎಲ್ಲ ತೀರ್ಮಾನ ಮಾಡಿದ್ದೀವಿ. ಅದು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ಚುನಾವಣಾ ಬಹಿಷ್ಕಾರವನ್ನು ಹಾಕ್ತೀವಿ ಅಂತ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಶಾಸಕರು ಇಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿ ಇಲ್ಲಿಗೆ ತಡೆಗೋಡೆ ನಿರ್ಮಿಸಲು ಅವರ ಅನುದಾನದಲ್ಲಿ 50 ಲಕ್ಷ ಹಣ ನೀಡುವುದಾಗಿ ತಿಳಿಸಿದ್ದು, ಗುತ್ತಿಗೆದಾರರ ಅಷ್ಟು ಹಣ ಇಲ್ಲಿಗೆ ಸಾಕಾಗುವುದಿಲ್ಲ ಎಂದು ಕೈಬಿಟ್ಟಿದ್ದಾನೆ ಎಂದು ಗ್ರಾಮಸ್ಥರು ತಿಳಿಸಿದರು. ಒಂದು ವರ್ಷ ಆಯ್ತಾ ಸ್ಯಾಂಕ್ಷನ್ ಆಗಿ? ಸ್ಯಾಂಕ್ಷನ್ ಆಯಿತು ಅಂತೇಳಿ 55 ಲಕ್ಷ ನಾವು ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಮಣ್ಣು ಟಿಪ್ಪರ್ ಮಣ್ಣು ಹಾಕ್ತಿದ್ದೋ, ಅದನ್ನೆಲ್ಲ ಕಟ್ಟಿ ಸೈಡಿಗೆ ಇದು ಮಾಡಿ ಆಯಿತು ಅಂತೇಳಿ ಕೆಲಸ ಕಾರ್ಯವನ್ನು ಮಾಡಿಲ್ಲ. ನಾನು ಫೋನ್ ಮಾಡ್ತಿದ್ದೆ ಮಾಡ್ಕೊಡ್ತೀವಿ ಅಷ್ಟೊಳಗೆ ಇದೊಂದು ರೋಡ್ ಬಾಕಿ ಇದೆ, ಮಾಡ್ಕೊಡ್ತೀವಿ ಅಂತ ಇದೆಯಲ್ಲ. ಬಂದು ಮಳೆಗಾಲದಲ್ಲೇ ರೋಡ್ ಇತ್ತು ಹಿಂಗೆ. ನಮಸ್ತೆ, ನಾನು ವೆಂಕಟೇಶ್, ಗ್ರಾಮಸ್ಥರ ಪರವಾಗಿ ಮಾತಾಡ್ತಿದ್ದೀನಿ. ಇವತ್ತೇನು ಇಲ್ಲಿ ರಿವಿಟ್ಮೆಂಟ್ ಇದಾಗಿದೆ, ಇದಾಗಿದೆ, ಅಲ್ಲಿ ರಸ್ತೆ ಎಲ್ಲ ಹೋಗಿದೆ ಆಲ್ರೆಡಿ. ನಾವು ಹಲವು ಬಾರಿ ಮನವಿ ಮಾಡಿದ್ವಿ, ಮಂತರ್ಗೌಡ್ರು ಸರ್ಗೂ ಮತ್ತು ಆಗಿನ ಶಾಸಕರಾದ ಅಪ್ಪಾಜಿ ರಂಜನ್ ಸರ್ಗೂ ಮನವಿ ಮಾಡಿದ್ವಿ. ಆಯ್ತು, ಭರವಸೆ ಕೊಟ್ಟಿದ್ದಾರೆ, ಮಾಡಿಕೊಡ್ತೀವಿ ಅಂತ ಈಗಿನ ಶಾಸಕರು. ಇಲ್ಲಿ ಏನಾಗಿದೆ ಅಂದರೆ 40 ಮನೆ ಎಲ್ಲ ಕೂಲಿ ಕಾರ್ಮಿಕರೇ ಇರೋದು. ಹಾಗಾಗಿ ನಮಗೆ ಹಲವು ಬಾರಿ ಮನವಿ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಮಳೆಗೆ ಏನಾದರೆ ಹೆಚ್ಚು ಕಮ್ಮಿ ಆದರೆ ಭಾರಿ ತೊಂದರೆ ಆಗುತ್ತದೆ. ಇಲ್ಲಿ ಮತ್ತು ಮಕ್ಕಳುಗಳು, ಸ್ಕೂಲ್ ಮಕ್ಕಳುಗಳು ಮತ್ತು ಸಣ್ಣ ಮಕ್ಕಳೆಲ್ಲ ಇದ್ದಾರೆ. ಅದಕ್ಕೆ ದಯವಿಟ್ಟು ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಇದನ್ನು ಸರಿಪಡಿಸಿಕೊಟ್ಟು ಮುಂದಿನ ಮಳೆಗಳ ಒಳಗೆ ನಮಗೆ ಇಲ್ಲಿಗೆ ಒಂದು ರಿವಿಟ್ಮೆಂಟ್ ಏನು ಬಾಕಿ ಆಗೈತೆ ಅದನ್ನು ರಿವಿಟ್ಮೆಂಟ್ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ನನ್ನ ಹೆಸರು ನಾಗರಾಜು ಅಂತ, ಹಾನಗಲ್ KB ಬಾಣೆಯಿಂದ ಮಾತಾಡ್ತಾ ಇರೋದು. ಗ್ರಾಮಸ್ಥರು ಇದಕ್ಕೆ ಒಂದು 10 ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾಯಿದ್ದೀವಿ, ಬರೆ ಕುಸ್ತಿದೆ. ಇಲ್ಲೊಂದು 30-40 ಮನೆಗಳಿದೆ, ಎಲ್ಲ ಹೋಯ್ತವೆ. ಅದಕ್ಕೋಸ್ಕರ ಅಪಚಾರರಿಗೆ ಹೇಳಿದ್ದು, ಕಂಪ್ಲೇಂಟ್ ಮಾಡಿದ್ದು. ಅದಾದಮೇಲೆ ಈಗ ಮಂತರ್ಗೌಡರು ಶಾಸಕರಿಗೆ 2 ಸರಿ ಬಂದ್ಬಿಟ್ಟು ತೋರಿಸಿದ್ದೀವಿ. ಅವ್ರು ಹೇಳಿದ್ರು ಮಾಡೋಣ ಅಂತ ಹೇಳಿದ್ರು. ಮತ್ತು ಇದು ಇವರು ಲಾರೆನ್ಸು ಕಾಂಟ್ರಾಕ್ಟು 55 ಲಕ್ಷ ಆಗಿದೆ ಬರೆಗೆ ಅಂತ ಹೇಳ್ಬಿಟ್ಟು ನಾವು ಗ್ರಾಮಸ್ಥರೆಲ್ಲರೂ ಒಂದು 70 ಟ್ರ್ಯಾಕ್ಟ್ರು ಮಣ್ಣು ಹಾಕ್ಸಿದ್ದು, ಅದನ್ನೆಲ್ಲ ತೆಗೆಸ್ಬಿಟ್ಟು ಎಲ್ಲ ಆ ಕಡೆ ಸೈಡಿಗೆ ಮಾಡಿದ್ದಾರೆ. ಅದರಿಂದ ಈಗ ಬರೆ ಕುಸಿಯೋ ಭೀತಿಯಲ್ಲಿದ್ದೀವಿ ಗ್ರಾಮಸ್ಥರು. ಅದರಿಂದ ಇದೊಂದು ಸರಿ ಮಾಡ್ಕೊಳ್ಬೇಕು ಗ್ರಾಮಸ್ಥರು ಕೇಳ್ಕೊಳ್ತೀವಿ. ಗ್ರಾಮದ ಸಮಸ್ಯೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಕೈ ಜೋಡಿಸಿದ್ದು, ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ನೀಡದಿದ್ದಲ್ಲಿ ತಾಲೂಕು ಆಡಳಿತ ಸೌಧದ ಮುಂದೆ ಬೃಹತ್ ಹೋರಾಟ ನಡೆಸುವುದಾಗಿ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ KN ತಿಳಿಸಿದ್ದಾರೆ. ಹಾಗೆ ಗ್ರಾಮದ ಜನರು ಮುಂಬರುವ ಯಾವುದೇ ಚುನಾವಣೆ ಆಗಿರಬಹುದು, ಅದರ ಒಳಗಡೆ ತಡೆಗೋಡೆ ನಿರ್ಮಿಸಿಕೊಳ್ಳದಿದ್ದಲ್ಲಿ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷ ಕಳೆದರೂ ಕೂಡ ಹಾನಗಲ್ ಬಾಣೆ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ.
ಸುಮಾರು 120 ಮನೆಗಳು ಇಲ್ಲಿ ನಮ್ಮ ನಾಗರಿಕರು ವಾಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಮನೆಗಳು ಅಪಾಯದ ಪರಿಸ್ಥಿತಿಯಲ್ಲಿದೆ. ಮಳೆಗಾಲದಲ್ಲಿ ಸತತವಾಗಿ ಜಲಧಾರೆ ಅಡಿಯಿಂದ ಉಗ್ತಾ ಇದೆ. ಕಳೆದ 1-1.5 ವರ್ಷಗಳ ಹಿಂದೆ ನಮ್ಮ ಮಾನ್ಯ ಶಾಸಕರು ಈ ಭಾಗಕ್ಕೆ ತಡೆಗೋಡೆ ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ನೀಟ್ಟಿದ್ರು. ಎಲ್ಲ ಮಾಧ್ಯಮದಲ್ಲಿ ಕೂಡ ಬಿತ್ತರವಾಗಿತ್ತು. ಆದರೆ ಇದುವರೆಗೂ ಯಾವುದೇ ಕೆಲಸ ಕೂಡ ಪ್ರಾರಂಭವಾಗಿಲ್ಲ. ಬೇಸಿಗೆಯನ್ನು ಹೀಗೆ ಕಳೆದು ಮಳೆಗಾಲದಲ್ಲಿ ವಾಪಸ್ಸು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಕೆಲಸ ಮಾಡಲಿಕ್ಕೆ ಕೂಡ ಆಗಲ್ಲ. ಇದು ಅತಿ ಹೆಚ್ಚು ಕೂಲಿ ಕಾರ್ಮಿಕರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ. ಜೊತೆಗೆ ಇಲ್ಲಿ ಕಳೆದ 18-19 ಜಲಪ್ರಳಯ ಏನಿದೆ ಕೊಡಗಿನಲ್ಲಿ ಆಯಿತು. ಇಂತಹ ಘಟನೆಗಳು ಮರುಕಳಿಸಬಾರದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಮಾನ್ಯ ಶಾಸಕರು ಈ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕು. ಏನು ತಡೆಗೋಡೆ ನಿರ್ಮಾಣಕ್ಕೆ 55 ಲಕ್ಷ ಮೊದಲು ತಿಳಿಸಿದರು. ಈ ಪ್ರಕಾರವಾಗಿ ಮತ್ತಷ್ಟು ಹಣವನ್ನು ಅದಕ್ಕೆ ಮೀಸಲಿಟ್ಟು ಈ ಭಾಗದ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಕೇಳ್ಕೊಳ್ತಿದ್ದೀವಿ. ಜೊತೆಗೆ ಈ ಕಾರ್ಯಕ್ರಮ ಏನಾದರೂ ಈ ಕಾರ್ಯ ವಿಳಂಬವಾದರೆ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮಸ್ಥರೊಂದಿಗೆ ಸೇರಿ ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರಾಗಬೇಕು ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಈ ಸಂದರ್ಭ ಗ್ರಾಮದ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ಕೃಷ್ಣ, ಕಾರ್ಯದರ್ಶಿ ನಾಗರಾಜು, ಅನಿಲ್, ಚನ್ನಪ್ಪ, ಕರವೇ ಸಂಘಟನೆಯ ವಸಂತ, ಶೇಖರ್ ತಾಕೆರೆ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಡಿಕೇರಿ ತಾಲೂಕಿನ ಊರು ಬೈಲು ಬಳಿ 43 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಕಿರು ಸೇತುವೆಯನ್ನು ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿದರು. ಹಾಗೆಯೇ ಚೆಂಬು ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲು ಆಲಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಮಳೆಗಾಲದಲ್ಲಿ ತುಂಬಾ ತೊಂದರೆ ಅನುಭವಿಸುವ ಗ್ರಾಮಸ್ಥರ ಅನುಕೂಲಕ್ಕಾಗಿ ಕಿರು ಸೇತುವೆಯನ್ನು ಶಾಸಕರ ನಿಧಿಯಿಂದ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು. ಗ್ರಾಮೀಣ ಪ್ರದೇಶದಲ್ಲಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ, ಸೇತುವೆ, ಸಾರಿಗೆ ಸಂಪರ್ಕ ಮತ್ತಿತರ ಕನಿಷ್ಠ ಸೌಲಭ್ಯಗಳು ಅತ್ಯಗತ್ಯ. ಆ ನಿಟ್ಟಿನಲ್ಲಿ ಮೂಲ ಸೌಲಭ್ಯ ಒದಗಿಸಲು ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಎಎಸ್ ಪೊನ್ನಣ್ಣ ಅವರು ತಿಳಿಸಿದರು. ಬಳಿಕ ಅನ್ಯಾಳ ಭಾಗದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಕೈಗೊಳ್ಳಲಾಗುವ ತಡೆಗೋಡೆ ಕಾಮಗಾರಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಹಾಗೆಯೇ ಇಲ್ಲಿ ನಿರ್ಮಾಣವಾಗಿರುವ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿದರು. ಚೆಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳ ಶಿಕ್ಷಣ ಸಂಬಂಧ ಮಾಹಿತಿ ಪಡೆದರು. ಬಳಿಕ ಕಜೆ, ಪರ್ದಾಯ ಗದ್ದೆಯ ಭಾಗದಲ್ಲಿ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಬಹು ಬೇಡಿಕೆಯ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿದರು. ಬಳಿಕ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗುವ ಉಚಿತ ಕೊಳವೆ ಬಾವಿ ಸಂಬಂಧಿತ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದರು. ಮೀನುಗಾರಿಕೆ ಇಲಾಖೆ ವತಿಯಿಂದ ನೀಡಲಾಗುವ ವಿವಿಧ ಸೌಲಭ್ಯಗಳನ್ನು ಎಎಸ್ ಪೊನ್ನಣ್ಣ ಅವರು ವಿತರಿಸಿದರು. ಪ್ರಮುಖರಾದ ಇಸ್ಮಾಯಿಲ್, ಸುರೇಶ್, ರವಿರಾಜ್, ಜಯರಾಮ್ ಪೆರಮುಂಡ, ಹೊಸೂರು ಸೂರಜ್, ಅಫ್ರೋ ರವೀಂದ್ರ, ಮೊಹಿದ್ದೀನ್, ವಿಜಯ್ ಕುಮಾರ್, ಹನೀಫ್ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮಗಳು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಕೆಜಿ ಬೋಪಯ್ಯ. ಗ್ರಾಮಗಳು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ವಿಧಾನಸಭಾ ಮಾಜಿ ಅಧ್ಯಕ್ಷರು, ಶಾಸಕರು ಆಗಿದ್ದ ಕೊಂಬಾರನ ಜಿ ಬೋಪಯ್ಯ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಟ್ಟಗೇರಿ ವಲಯ ವತಿಯಿಂದ ಮೇಕೇರಿ ಗೌರಿಶಂಕರ ದೇವಾಲಯದಲ್ಲಿ ಆಯೋಜಿಸಿದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು 1500 ಹೊಸ ಸದಸ್ಯರ ಸೇರ್ಪಡೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸದೃಢ ಸಹಜವಾಗಿರಬೇಕಾದರೆ ಎಲ್ಲರೂ ಸಹಕಾರ ಅವಶ್ಯಕ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಆಯೋಜಿಸಲಾಗುತ್ತಿರುವ ಜನಪರ ಕಾರ್ಯಕ್ರಮಗಳಿಂದಾಗಿ ಗ್ರಾಮೀಣ ಜನರು ಸದೃಢರಾಗಲು ಸಹಕಾರಿಯಾಗಿದೆ. ಕೊಡಗಿನ ಸಂಪಾಜೆಯಲ್ಲಿ ಪ್ರಾರಂಭಗೊಂಡಾಗ ನಾನೇ ಚಾಲನೆ ನೀಡಿದ್ದೆ. ಅಲ್ಲಿಂದ ಸಂಘಟನೆಯ ಜೊತೆಗೆ ನನ್ನ ಸಂಪರ್ಕ ನಿರಂತರ ಎಂದು ಮೆಲುಕು ಹಾಕಿದ ಅವರು, ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಬೇಕು. ಯೋಜನೆಯ ಬಗ್ಗೆ ಬೆಳಕು ಚೆಲ್ಲಿ ಶುಭ ಹಾರೈಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಸುಮಾರು 40 ವರ್ಷಗಳಿಂದ ನಮ್ಮೆಲ್ಲರ ಕನಸು ಏನಿತ್ತು, ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಅನ್ನೋ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳು ಪ್ರಾರಂಭವನ್ನು ಮಾಡಿದರು. ಬಹುಶಃ ಅದೃಷ್ಟವಶಾತ್ ಕೊಡಗು ಜಿಲ್ಲೆಯಲ್ಲಿ ಅದನ್ನು ಮೊದಲಿಗೆ ಪ್ರಾರಂಭ ಸಂಪಾಜೆಯಲ್ಲಿ ಮಾಡಿದಾಗ ತಮ್ಮೆಲ್ಲರ ಆಶೀರ್ವಾದದಿಂದ ಆಗಲೂ ಕೂಡ ನಾನು ಶಾಸಕನಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಉದ್ಘಾಟನೆ ಇದನ್ನು ಕೂಡ ನಾನು ಮಾಡಿರುವಂಥದ್ದು. ಅಲ್ಲಿಂದ ಈಚೆಗೆ ನಿರಂತರವಾಗಿ ಈ ಒಂದು ಸಂಸ್ಥೆಯೊಟ್ಟಿಗೆ ನನ್ನ ಸಂಪರ್ಕ ಇತ್ತು. ಒಟ್ಟಿನಲ್ಲಿ ಜಾಗೃತ ಸಮಾಜ ಆಗಲೇಬೇಕಾಗಿದೆ. ಬಹುಶಃ ನಿಮಗೆಲ್ಲ ಗೊತ್ತು,
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗೌರಿಶಂಕರ ದೇವಾಲಯದ ಕಾರ್ಯದರ್ಶಿ ಲೋಕೇಶ್ ಟಿವಿ ವಹಿಸಿದ್ದು, ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಡುಪಿ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಆನಂದ ಸುವರ್ಣ ಅವರು ಮಾತನಾಡಿ, ನಮ್ಮ ಕೊಡಗು ಬಹಳ ಪ್ರಸಿದ್ಧವಾದಂಥದ್ದು. ಇಲ್ಲಿಯ ಪ್ರಕೃತಿ ವಿಶೇಷ. ಬಹಳ ದೊಡ್ಡ ಮಟ್ಟದಲ್ಲಿ ಸೈನಿಕರನ್ನು ಕೊಟ್ಟ ಪ್ರದೇಶ ಕೊಡಗು ಎಂಬುದು ಒಂದು ಹೆಮ್ಮೆ. ಅಂತಹ ಒಂದು ನಾಡಿನಲ್ಲಿ ನಾವಿದ್ದೇವೆ. ನಮ್ಮ ಬದುಕಿನ ಜೊತೆಗೆ ನಮ್ಮ ಊರಿನ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳುವ ಅಗತ್ಯತೆ ಇದೆ. ಧರ್ಮದಿಂದ ಕೂಡಿದ ಪ್ರಗತಿ ಮಾತ್ರ ಶಾಶ್ವತವಾಗಿರುತ್ತದೆ. ಸ್ವಾಭಿಮಾನದ ಬದುಕನ್ನು ನಡೆಸಲು ನಾವು ಹೇಗೆ ಇರಬೇಕು, ನಮ್ಮ ಸಂಸ್ಕಾರವನ್ನು ಹೆಚ್ಚಿಸಿಕೊಳ್ಳಲು ಇಂತಹ ಪೂಜಾ ಕಾರ್ಯಕ್ರಮಗಳನ್ನು ಸಂಸ್ಥೆ ಮಾಡುತ್ತದೆ ಹಾಗೂ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಧರ್ಮದಿಂದ ಕೂಡಿರುವಂಥ ಬದುಕು ಹೇಗಿರಬೇಕು ಅನ್ನೋದು ನಮಗೆ ಒಂದು ಒಳ್ಳೆಯ ಸಂಸ್ಕಾರ ಬೇಕಾಗತ್ತೆ. ಆ ಸಂಸ್ಕಾರವನ್ನು ಕೊಡುವುದಕ್ಕಾಗಿ ನಿಮ್ಮ ಸಂಘದಲ್ಲಿ ನೀವು 10 ಜನ ಒಟ್ಟಿಗೆ ಸೇರ್ತೀರಿ ನೋಡಿ. ಇಲ್ಲಿ ಒಂದೇ ಚಪ್ಪರದ ಅಡಿಯಲ್ಲಿ ಎಷ್ಟು ಜನ ನಾವು ಸೇರಿದ್ದೇವೆ, ಎಷ್ಟು ತಾಯಿ ಮಕ್ಕಳು ನಾವು ಸೇರಿದ್ದೇವೆ. ಇಲ್ಲಿ ಯಾರಿಗಾದ್ರೂ ಏನಾದರೂ ಭೇದ ಇದೆಯಾ? ಪ್ರತಿಯೊಬ್ಬರು ನಾವು ಪ್ರೀತಿಯಿಂದ ನಮ್ಮ ಧರ್ಮದ ಮೂಲಕ ಅಥವಾ ಸ್ವಾಭಿಮಾನದ ಬದುಕನ್ನು ಮಾಡಲಿಕ್ಕೆ ನಾವು ಹೇಗೆ ಇರಬೇಕನ್ನುವಂತಹ ಸಂಸ್ಕಾರವನ್ನು ಕೊಡುವ ಕೆಲಸ ಈ ಪೂಜಾ ಕಾರ್ಯಕ್ರಮದ ಮೂಲಕ ಮಾಡುವ ಪ್ರಯತ್ನವನ್ನು ಸಂಸ್ಥೆ ಮಾಡ್ತದೆ. ಜೊತೆಗೆ ನಾವೆಲ್ಲ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ, ನಮ್ಮ ಕೊಡಗು ಬಹಳ ದೊಡ್ಡ ಪ್ರಸಿದ್ಧವಾದಂಥದ್ದು. ಇಲ್ಲಿಯ ಸಂಸ್ಕೃತಿ ವಿಶೇಷ, ಇಲ್ಲಿಯ ಪ್ರಕೃತಿ ವಿಶೇಷ. ಇಲ್ಲಿ ನೋಡಿದರೆ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಸಂಖ್ಯೆಯ ಸೈನಿಕರನ್ನು ಕೊಟ್ಟಿರುವಂತಹ, ಅದಕ್ಕಾಗಿ ಯಾರೇ ನಮ್ಮ ರಾಜ್ಯದಲ್ಲಿ ಹೇಳಿದರೆ ಕೊಡಗು ಅಂತ ಹೇಳಿದರೆ ಒಂಥರ ಹೆಮ್ಮೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಬೆಳ್ಳಿನ ಚಂದ್ರಪ್ರಕಾಶ್ ಅವರು ಯೋಜನೆಯಲ್ಲಿ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳುವ ಬಗ್ಗೆ ತಿಳಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಗೌರಿಶಂಕರ ದೇವಾಲಯದ ಅಧ್ಯಕ್ಷರಾದ ಕೆ ಪೂರ್ಣಯ್ಯ, ಉಪಾಧ್ಯಕ್ಷರಾದ KR ಬೆಳ್ಳಿಯಪ್ಪ, ಮೇಕೆರಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹನೀಫ್, ಸುಶೀಲ, ಪ್ರಗತಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದ ಧನಂಜಯ ಅಗೋಳಿಕಜೆ, ಗಣೇಶ ಸೇವಾ ಸಮಿತಿಯ ಗೌರವಾಧ್ಯಕ್ಷರು ಕುಮಾರ್ ಟಿಎ, ಸ್ವಾಗತ ಯುವಕ ಸಂಘದ ಅಧ್ಯಕ್ಷ ಉಮೇಶ್ ಟಿ, ಬಂಧು ಸ್ವಸಹಾಯ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ನಳಿನಿ ಎನ್, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು ಭಾಗವಹಿಸಿದ್ದರು. ಮಕ್ಕಂದೂರಿನಲ್ಲಿ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ವಾರ್ಷಿಕೋತ್ಸವ ಮತ್ತು ಕ್ರೀಡಾಕೂಟ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘ ಮಕ್ಕಂದೂರು ಕಾರ್ಯಕ್ಷೇತ್ರದ ವತಿಯಿಂದ ಸಂಘದ ವಾರ್ಷಿಕೋತ್ಸವ ಮತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ಜೊತೆಗೂಡಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಪ್ರಾಸ್ತಾವಿಕ ನುಡಿಯನ್ನು ಆಡಿದಂತಹ ಮೇಲ್ವಿಚಾರಕರು ಸಂಘದ ಆಶಯ ಮತ್ತು ಬೆಳವಣಿಗೆ ಕುರಿತಾಗಿ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರವಿ ಕುಶಾಲಪ್ಪನವರು ಮಾತನಾಡಿ, ಇಂದಿನ ಕಾರ್ಯಕ್ರಮದ ಆಯೋಜನೆ ನಮಗೆಲ್ಲರಿಗೂ ಖುಷಿಯನ್ನು ತಂದಿದೆ. ಈ ವಲಯದಲ್ಲಿ ಪ್ರಕೃತಿ ಮುನಿದ ಬಳಿಕ ಇಂತಹ ಜನಸ್ಫೂರ್ತಿ ಕಾರ್ಯಕ್ರಮಗಳು ನಿಂತು ಹೋಗಿತ್ತು. ಇದನ್ನು ಮತ್ತೆ ಪುನರ್ ಆರಂಭಿಸುವುದರ ಮೂಲಕ ಜನರಲ್ಲಿ ಸಂತೋಷದ ವಾತಾವರಣ ಜೊತೆಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವ ಕಾರ್ಯಕ್ಕೆ ಧರ್ಮಸ್ಥಳ ಸಂಘದ ಪದಾಧಿಕಾರಿಗಳು ಹೆಜ್ಜೆ ಇಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಎಲ್ಲರಿಗೂ ಶುಭ ಹಾರೈಸಿದರು. ರವಿ ಕಾಳಪ್ಪನವರು ಮಾತನಾಡಿ, ಕುಟುಂಬದ ಜಂಜಾಟದ ನಡುವೆ ಇಂತಹ ಕಾರ್ಯಕ್ರಮಗಳು ಆಯೋಜನೆ ಮಾಡಿದರೆ ಜನಸಾಮಾನ್ಯರು ಸಮಾಜದಲ್ಲಿ ಸಂತೋಷವನ್ನು ಕಾಣಬಹುದು. ನಿತ್ಯದ ದುಡಿಮೆಯ ಜೊತೆಗೆ ಕಷ್ಟ ಕಾರ್ಪಣ್ಯಗಳ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡು ಸಮಸ್ಯೆಯನ್ನು ಕೊನೆಗೊಳಿಸಿ ಆರ್ಥಿಕವಾಗಿ ಮುಂದುವರಿದು ಸುಖ ಜೀವನವನ್ನು ನಡೆಸಲು ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ಪ್ರಯೋಜನಕಾರಿಯಾಗಿದ್ದು ಇದು ನಿತ್ಯವೂ ಮುಂದುವರಿಯಬೇಕು ಎಂದು ನುಡಿದರು. ಪೊಂಬಳ್ಚ ಕೂಟದಿಂದ ಸಮಾಜ ಸೇವಕಿ ದಿವ್ಯಾ ಮಂದಪ್ಪ ಅವರಿಗೆ ಸನ್ಮಾನ. ವಿರಾಜಪೇಟೆಯ ಪೊಂಬಳ್ಚ ಕೂಟದಿಂದ 5 ವರ್ಷಗಳ ಅವಧಿ ಪೂರೈಸಿದ ಸವಿ ನೆನಪಿನ ಹಿನ್ನೆಲೆಯಲ್ಲಿ ಕೂಟದ ವತಿಯಿಂದ ನಾಪೋಕ್ಲುವಿನ ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯಸ್ಥೆ ಸಮಾಜ ಸೇವಕಿ ಬಾಳೆಯಡ ದಿವ್ಯಾ ಮಂದಪ್ಪ ಅವರನ್ನು ಕೂಟದ ವತಿಯಿಂದ ಟ್ರಸ್ಟ್ನ ಆವರಣದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕೂಟದ ಅಧ್ಯಕ್ಷರಾದ ಚಂಗೇಟಿರ ಸೋಮಣ್ಣ ಅವರು ಈ ದಿನದ ಉದ್ದೇಶದ ಬಗ್ಗೆ ಮಾತನಾಡಿದರು. ನಂಗಡ ಹಿಂದೆ ಪೊಂಬಳ್ಚ ಕೂಟ ಕಟ್ಟಿದ ಹಿಂದೆಗೆ 5 ಕಾಲ ತುಂಬಿತ್ತು 6ನೇ ಕಾಲಕ್ಕೆ ಮುಟ್ಟಿಟ್ಟು ಅವ್ರು ಮಾರಿಪ್ಪತ್ತು ಅವ್ರು ನಲ್ಲವ್ರ ದೇವತಾ ಕಾರ್ಯ ನೀವು ಜ್ಞಾನ ಮಾಡಿರ ನಂಗೆಲ್ಲ ಇತ್ತು ಜ್ಞಾನ ಮಾಡಿದ್ದೆ ಏದೋ ಅವ್ರ ಕಾರ್ಯ ಜ್ಞಾನ ಮಾಡೋದು ಮಿಂಜಲೆ ಅವ್ರ ದೂರದರ್ಶಿತೆ ಅನ್ನೋದು ಬೋಂಡು ಇಲ್ಲಿಗೆ ಅದು ಸಕ್ಸಸ್ ಆಗೋದು ಕಷ್ಟ. ಆಚೆಗೆ ಇಂಥವ್ರು ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟ್ ನಂಗಡ ದಿವ್ಯ ಮಂದಪಣ್ಣೆಗೆ ನಡೆತಿಕೊಳ್ಳೋದು ನಂಗ ಆ ಜಾಗದ ನಿಂದಾಗ ಮಾತ್ರ ಗೊತ್ತಾಪ ಅಲ್ಲಿ ಹತ್ರ ವಿಷಯ ಇರ್ತಾನೆ ಎಂಪತಿ ಅನ್ನೋ ತದಾನುಭೂತಿಯಿಂದ
ಆ ಮಕ್ಕಳ ಜಾಗದಲ್ಲಿ ನಂಗೆ ಹೊರಗೆ ನಿಂತು ನೋಡ್ಸಿ ಗೊತ್ತಪ್ಪ ಅಲ್ಲಿ ಇಂತೆಲ್ಲ ಕಷ್ಟ ಕಾರ್ಪಣ್ಯ ಉಂಟು ನನಗೆ ಅಲ್ಲಿ ಲೈಫ್ ಲೀಡ್ ಮಾಡಿ ಉಂಟಂತೆ പക്ഷെ ನನಗೂ ಲೈಫ್ ತಂತೆ ಮನುಷ್ಯ ಜನ್ಮ ಹೆಚ್ಚೋಗೋ ಜನ್ಮ ಕೈಂಜ ಪಿಂಜ ಒಪ್ಪಂತ ಕೋಟಿ ಜೀವರಾಶಿದ ಅವ್ರ ಭಾಗ ಆಗುತ್ತೆ ಇದು ಒಂದೂ ಇಲ್ಲ ನಂಗೆ ದೇವತಾ ಕಾರ್ಯಲ್ಲಿ ಒಂದು ಮಾಡಿಟ್ಟಿಲ್ಲ ശരി ಅವ್ರು ಇದಚ್ಚಿಗೆ ದಾರು ಅವ್ರು ಕೂಡುದಾನೋ ದಾರು ವಿದ್ಯಾದಾನ ಮಾಡೋ ಅಂಗಡಿ ಬಂದೇ ಶ್ರೇಷ್ಠ ದಾನ ಏನೂ ಇಲ್ಲ ಲೋಕದಲ್ಲಿ ಈ ಮಕ್ಕಳಿಗೆ ನಂಗಡನೆಗೆ ಬಂತು ನೀವು ಬೋರಂತೆ ಮಾಡೋ ಇಂತೆ ಈಗ ಆ ಜಾಗ ನಂಗೆ ತುಣಿ ಅಂತ ಮಾಡೋ ಇಂತೆ ದಾಡೆಗೆ ಸಪೋರ್ಟ್ ದುಟ್ಟೋ ಇಂತೋ ಇಲ್ಲಿಯೋ ದೊಡ್ಡ ಕೈಲೆ ಅಚ್ಚಿಗೆ ಬೊಂಬಲ್ಚ ಕೂಟ ಹಿಂದೆ 6ನೇ ಕಾಲಕ್ಕೆ ಮೊಟ್ಟಿಟ್ಟ ಮಾರಿಪ್ಪತ್ತು ನಿಂಗೆಲ್ಲ ಕೂಡಿತ್ತು ಜ್ಞಾನ ಮಾಡೋದು ஒரு கான்செப்ட் ಬಾರಿ நல்லது ಅದು ದೇವ ಮೆಚ್ಚುವಂಥದ್ದು ನಂಗಳ ದೇವ ಮೆಚ್ಚು ಇಲ್ಲಿಯೋ ನಂಗೆ ಇಂದು ಇಲ್ಲಿ ನಿಂಗಳ ಕಂಡಿಗೆ പോയിരുവാ ಬಟ್ നിങ്ങളുടെ സഹപാഠികളും നിങ്ങൾ കൂടിയുണ്ട് ഏതേ ഒരു ഫലാപേക്ഷ ഇല്ലാത്ത നിസ്വാർത്ഥ സേവ ಮಾಡಿനുള്ളത് ದೇವ ಮೆಚ್ಚಿತೇ ಮೆಚ್ಚೋಂಡು ಫ್ರೆಂಡ್ಸಿಗೆ ಅಂತ ಕಾರ್ಯ ಮಾಡೋಕೆ ಹೆಚ್ಚು ದುಡ್ಡುಂಡೆಂಗಿಯೂ ಕೋಟ್ಯಾಧೀಶರು ಆಯ್ತುಂಡೆಂಗಿಯೂ ಅಂತ ಕಾರ್ಯ ಮಾಡೋಕೆ ಆ ಮನಸ್ಥಿತಿಯು ಆ ಸಕಾರಾತ್ಮಕ ಭಾವನೆಯು ಎಲ್ಲರಿಗೂ ಒಪ್ಪಲೆ. ಸ್ಥಾಪಕರಾದ ಕೋಟೇರ ಪೂಣಚ್ಚ, ಕಾರ್ಯದರ್ಶಿ ಜಮ್ಮಡ ಮೋನಾ ಭೀಮಯ್ಯ, ಆಡಳಿತ ಮಂಡಳಿ ಸದಸ್ಯರಾದ ಕಳಿಚಂಡ ದೀನ ಉತ್ತಪ್ಪ, ಕಾಣತಂಡ ವಿವೇಕ್ ಅಯ್ಯಪ್ಪ, ಕೂಟದ ಸದಸ್ಯರಾದ ಕ್ಯಾಪ್ಟನ್ ಬಿದ್ದಂಡ ರಾಣಿ ದೇವಯ್ಯ ಮಾತನಾಡಿ ದಿವ್ಯಾ ಅವರ ಸಮಾಜ ಸೇವೆಯ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಜ್ಞಾನಮಂಡಲದಲ್ಲಿ ಸಮಾಜ ಸೇವೆಯಲ್ಲಿ ದಾರೆಲ್ಲ ಮಾಡಿದ್ದಿಪ್ಪ ಅಂತ ಹಂಗೆಲ್ಲ ಗುರ್ತು ಮಾಡಿದ್ದು ನಂಗೆ ಅವರು ಹಂಗೆ ಸನ್ಮಾನ ಮಾಡೋಣ ಅನ್ನೋ ಕಾರ್ಯಕ್ರಮ ಬೆಚ್ಚು ನಂಗೆ ಇಲ್ಲಿಗೆ ಬಂದಿದ್ದು. ಇನ್ನೊಂದು ಸಮಾಜ ಸೇವೆ ಮಾಡೋದಕ್ಕೆ ಅವರು 100 ತರ ಸಮಾಜ ಸೇವೆ ನಂಗೆ ಮಾಡೋದು. ಆಚೆ ಇಂಥವ್ರು ಇಂಥವ್ರು ವಿಶೇಷ ಚೇತನ ಮಕ್ಕಳವ್ರು ಆರೈಕೆ ಮಾಡಿದ್ರೆ ಅವರು ಇದನ್ನೆಲ್ಲ ನೋಡ್ಕೊಂಡಿಪ್ಪಂಥದ್ದು ಭಾರಿ ಅಪರೂಪ ಅಂತೇಳಿ ನಂಗೆ ನೋಟ್ನಲ್ಲಿಕ್ಕೆ ಬಾಳೆಡ ದಿವ್ಯ ಬಂದಪ್ಪ ಹಿಂಗ ಕೂಟದರೆಲ್ಲ ಕೂಡಿ ನಿನ್ನೆ ಅವರು ನಲ್ಲವರ ಕಾರ್ಬಾರ್ ಮಾಡಿ ನೋಡಿರ ಹಂಗೆಲ್ಲ ಕೂಡ ಕೂಡಿತು ನಂಗಡೆ ಇವರು ಕೊಂಬಳ್ಚ ಕೂಟ ಹತ್ರ ಈ 6ನೇ ಕಾಲ ಹತ್ರ ಈ ನಮ್ಮೇನ ಪುಟ್ನ ಹಿಂದೆ ಹತ್ರ ದಿನ ಹತ್ರ ನಂಗೆ ಚಾಯ್ ಕೈಕೊಂಡು ಜ್ಞಾನ ಮಾಡಿದ್ದು ನಂಗೆ ಇಲ್ಲಿ ಬಂದಿತ್ತು. ಆಮೇಲೆ ನಂಗೆ ಆಯ್ತು ನಂಗೆ ಅವರು ಚಿರಿಯವರು ಕಾರ್ಯಕ್ರಮ ಸನ್ಮಾನ ಸ್ವೀಕರಿಸಿದ ಟ್ರಸ್ಟ್ನ ಮುಖ್ಯಸ್ಥೆ ದಿವ್ಯಾ ಮಂದಪ್ಪ ಅವರು ತನ್ನ ಅನುಭವವನ್ನು ಹಂಚಿಕೊಂಡ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಅದೇ ಶಿಕ್ಷಣ ಇಲಾಖೆಯಲ್ಲಿ ವರ್ಕ್ ಮಾಡೋಕೆ ತುಂಬಾ ಜನ ನಂಗಡ ನಾಪೋಕ್ಲು ಸೈಡ್ ನಾನು ಅಲ್ಲಿ ಮೈಸೂರು ವರ್ಕ್ ಮಾಡೋಕೆ ನಂಗಡಲ್ಲಿ ಕೊಡಗಲಿಲ್ಲ ನಾನು ನಿಜ ನಾಪೋಕ್ಲು ವಿಭಾಗಕ್ಕೆ ತುಂಬಾ ಜನ ಉಂಡು ಸ್ಪೆಷಲ್ ಮಕ್ಕ ಆ ಮಕ್ಕಕ್ಕೆ ಈಗ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋ ಎಲ್ಲರ ಮನೆಗೂ ಹೋಗಬೇಕಿಲ್ಲ ಎಲ್ಲರಿಗೂ ಫೆಸಿಲಿಟೀಸ್ ಕೊಡ್ಬೇಕಿಲ್ಲ ಈ ತರ ಎಂತೋ ಮಾಡೋಣ ಜ್ಞಾನ ಮಾಡಿನ ಸಂದರ್ಭದ್ದು ಅಂದ್ರೆ ನಾಲಂಜಿ ಕಡೆ ವರ್ಕ್ ಮಾಡಿತ್ತು ಇನ್ನೇ ಬಪ್ಪ ಸಂದರ್ಭದ್ದು ಅದೇ ಇವ ನನ್ನ ಟೀಚರ್ ಉಂಡಲ್ಲ ಅವ್ರು ಟ್ವಿನ್ಸ್ ಮಕ್ಕ ಹಿಂದಿತ್ತು ಹ್ಯಾಂಡಿಕ್ಯಾಪ್ ಮಕ್ಕ ಮಲ್ಟಿ ಡಿಸೇಬಲ್ ಮಕ್ಕ ಫಸ್ಟ್ ಸ್ಟೂಡೆಂಟ್ ಆಯ್ತು ಬಾರ್ದು ಅದಿಂಚ ಅವಳ ಇಂಟ್ರೆಸ್ಟ್ ನೋಡಿದಂಚಿ ನಂಗೆ ಕೆಲಸ ಕತ್ತಂತು ಅವಳ ಮಕ್ಕ ದಂಡ ಕೂಡ ಚಪ್ಪೊಚ್ಚಿ ಅಂಚಿಂಗಿ ತುಂಬ ಸಿವಿಯರ್ ಮಕ್ಕ ಇತ್ತು ಅನ್ನನೇ ನಾ ಈ ಸಂದರ್ಭಕ್ಕೆ ನಂಗೆ ದುಂಗಳ ಸರ್ನ ಜ್ಞಾನ ಮಾಡಿ ಉಂಡೆ ನಂಗೆ ಅಂಚಿಂಗಿ ಆದ್ಯಂತ ನಂಗೆ ತುಂಬ ಜನ ಎಂತ പോയിട്ട് ಅದನ್ನು ಬೇಜಾರಪ್ಪ ಆ ಮಕ್ಕಳ ನಿಂಗೆ ಸರಿ ಮಾಡೋಕ್ ನೀ ಕೊಟ್ಟಿಟ್ಟಿಲ್ಲ ನೀಕೆ ಅವರು ಪುಚ್ಚಿಕಂಬ ಇಲ್ಲ ಅಂಗಡಿಂಚೆ ಎಂತೋ ದುಡ್ಡು ಬಪ್ಪ ಅದನ್ನುಂಡು ಇವ ಎಂತೋ ಮಾಡಿ ತುಂಬಾ ತಪ್ಪಪ್ಪ ಸಂದರ್ಭ ಭಾರಿ ಕಷ್ಟಪಡ್ಲಿ ಎಲ್ಲ ಮುಂಚಿಗೆ 4 ಕೆಲಸ ಮಾಡೋಣ ಟೀಚರ್ ಸಂಬಳ ಕೊಡ್ಕೊಂಡು ರೆಂಟ್ ಮಕ್ಕಳ ಕೇರ್ ಮಾಡೋಣ 4 ಕಡೆ ವರ್ಕ್ ಮಾಡಿ ಅದರ ಖುಷಿ ಅವರ ಹಾನರ್ ಬಾರ್ತ್ ಅನ್ನೋಕ ಸಾಮಾನ್ಯ ಎಲ್ಲಕ್ಕೂ ಎಂತ ಹೋಗುತ್ತಲೆ ನಾಲ್ಕು ತುಂಬಾ ಹಾನರ್ ಮಾಡ್ಬೋದಾರೋ ಅನ್ನೋಕ ನಾಲ್ಕು ತುಂಬಾ ಅವ್ರ ತರ ಪೋಡಿಯಪ್ಪ ವೈಬ್ರೇಷನ್ ಅಪ್ಪ ಏನಂಚಿ ಮಾಡಿಗಳ ಸೇವೆಕ್ಕಿಂತ ನಂಗಳ ಗುರ್ತಿಡೋಕ ಅದೆಂತಪ್ಪ ಅಂಚಿ ನಂಗಳ ಜವಾಬ್ದಾರಿ ಜಾಸ್ತಿ ಇವಪ್ಪ ಆ ಜವಾಬ್ದಾರಿನ ನಿಮ್ಗೆ ಜಾಸ್ತಿ ಮಾಡಿದ್ದೀರಾ ನಾನು ಆದ್ಯದಾಯ್ತು ನೆನ್ಕೊಂಡು ಏನಂಚಿ ನಂಗೆ ತಪ್ಪರಿಯೋಕೆ ಅವಕಾಶ ಕೊಡ್ತದೆ ಬಾರಿ ಅಫಿಷಿಯಲ್ ತಕ್ಕೋರಿಯೋ ಪರ್ಸನಲ್ ಆಗಿ ತಕ್ಕೋರಿಯೋ ಕೈಯುಲ್ಲ ಎಂತೋ ಒಂದು ಮಾಡೋಣ ಒಂದು ಜ್ಞಾನ ಮಾಡಿನ ಸಂದರ್ಭತ್ತು ನಿಜಲು ಆಸೆ ಇಂತ ಎಂತೋ ಒಂದು ಮಾಡೋಣ ವೃದ್ಧಾಶ್ರಮ ತುಂಬಾ ಇಂಟ್ರೆಸ್ಟ್ ನನ್ನ ಸಬ್ಜೆಕ್ಟ್ ಆಚೆಗೆ ಏನಾದ್ರು ಅಪ್ಪಿತಪ್ಪಿತ್ತು ನಾನು ಈ ಫೀಲ್ಡ್ ಬಂದ ಡಿಗ್ರಿ ಅನಪಿನ ಗೊತ್ತಿಗೆ ಎಲ್ಲ ಕಾಮನ್ ಆಯ್ತು ಆಚೆಗೂ ಇಲ್ಲಿ ಬಂದ ಸಂದರ್ಭ ಅಲ್ಲಿಂದ ಕಂಪ್ಯೂಟರ್ ಕ್ಲಾಸಿಂದ ಅಲ್ಲೇ ನಮಗೆ ಟೈಲರಿಂಗ್ ಬರೀ ಎಂತ ಅಂಚೆಂಗಿ ಬರೀ ಸ್ಪೆಷಲ್ ಮಕ್ಕ ಮಿಂಜಕ್ ಬಪ್ಪದಲ್ಲಕ್ಕೆ ನಾಲ್ಕು ನಾಡಿದೇವ್ರ ಎಕ್ಸ್ಪೀರಿಯನ್ಸ್ ನಾನು ಚೆನ್ನಾಗಿ ಅದೇ ಫಸ್ಟ್ ಮಂಗಲಕ್ಕೆ ಬಂದ ಸಂದರ್ಭಕ್ಕೆ ಮಿಂಜ ಕೆಲಸಕ್ಕಿಂತ ದುಡ್ಡೆಲ್ಲ ಓಡಾಡಿ ನಿಂತು ಆಚೆಗೆ ಮನೆಗೆ ಬಂತು ಏನೇ ಒಡಿಯನ ಕಪ್ಪು ಮಾಯಿನ ಕಪ್ಪು ಅಂದೆಲ್ಲ ಅವ್ರ ದಿನ ಹೇರ್ ಕಟ್ಟಕ್ಕೆ ನಡಕು ನೀಯಕ್ಕ ஒரு 9-10 months அப்பக்கா
ಹೇರ್ ಕಟ್ಟಕ್ಕೆ నాకు మించరు ఇంకా బడ దుడ్డు కోపోన భయంకర ಅವ್ರಿಗೆ ಅಕ್ಕ ನಾನು ಇಂತ ಹೇರ್ ಕಟ್ಟಕ್ಕೆ ಪದ ಅಕ್ಕ ಹಸ್ಬೆಂಡ್ ಅಚ್ಚನ ಕೈ ಇದಾಗಿತ್ತು ಕಪ್ಪ ಕಷ್ಟಕ್ಕೆ ಹೇರ್ ಕಟ್ಟಕ್ಕೆ ಫೋನ್ ಸರಿ ಇದು ಬೇಡ ಆಯ್ತಾ. ಈ ಸಂದರ್ಭದಲ್ಲಿ ಪೊಂಬಳ್ಚ ಕೂಟದಿಂದ ಸಹ ಕಾರ್ಯದರ್ಶಿ ಅಜ್ಜಿಕುಟ್ಟಿರ ಭವ್ಯ ಬೋಪಣ್ಣ, ಖಜಾಂಜಿ ಶಿವಚಾಳಿಯಂಡ ರೋಹಿಣಿ ಬೋಪಣ್ಣ, ಮೊಣ್ಣಂಡ ವಿನು ಕಾರ್ಯಪ್ಪ, ಅಪ್ಪನೆರಬಂಡ ವಿನು ಮಾದಪ್ಪ, ಕುಂಡ್ಯೊಳಂಡ ಬೋಪಣ್ಣ, ಸದಸ್ಯರಾದ ಕುഞ്ഞിರ ಗಿರೀಶ್, ಶಿವಚಾಳಿಯಂಡ ಬೋಪಣ್ಣ, ಪುನಶ್ಚೇತನ ಚಾರಿಟೇಬಲ್ ಟ್ರಸ್ಟ್ನ ಶಿಕ್ಷಕಿ ಅಸ್ಮಾ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ದುಗ್ಗಳ ಸದಾನಂದ.